ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಅಬಕಾರಿ ಅಧಿಕಾರಿಗಳ ವಿರುದ್ಧವಾಗಿ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಆಯುಕ್ತ ಮಂಜುನಾಥ್ ಪ್ರಕರಣವನ್ನ ಉಲ್ಲೇಖಿಸಿ ಸಿಎಂ ಗರಂ ಆಗಿದ್ದಾರೆ. ಅಬಕಾರಿ ಲೈಸೆನ್ಸ್ ಕಲೆಕ್ಷನ್ ಹಾಗೆ ಲೈಸೆನ್ಸ್ನ ವರ್ಗಾವಣೆ ವಿಚಾರ ಜೊತೆಗೆ ನವೀಕರಣದಲ್ಲಿ ಕಮಿಷನ್ ಪ್ರಕರಣವನ್ನ ಉಲ್ಲೇಖಿಸಿದ್ದಾರೆ. ಸಿಎಂ ಡಿಕೆಶಿ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇವತ್ತು ಅಬಕಾರಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿರೋದು ಒಂದು ಅಂಶ. ಇನ್ನೊಂದು ಕಡೆ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆಯುಕ್ತ ಮಂಜುನಾಥ್ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ನಡೀತಾ ಇದೆ, ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ವಾ, ಈ ರೀತಿಯಾದಂತಹ ಬೇಜವಾಬ್ದಾರಿತನ ಕೆಲಸ ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ಇನ್ನು ಅಬಕಾರಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನ ಕೂಡ ಮಾಡಲಾಗಿದೆ. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಆಡಳಿತ ಹಾಗೆ ಲೈಸೆನ್ಸ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ, ಈ ರೀತಿಯಾದಂತಹ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ, ಯಾರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಟ್ಟಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಅಬಕಾರಿ ಲೈಸೆನ್ಸ್ ಹಾಗೆ ಕಲೆಕ್ಷನ್ ವಿಚಾರ ಆಗಿರಬಹುದು, ಲೈಸೆನ್ಸ್ ಅನ್ನ ವರ್ಗಾವಣೆ ಮಾಡುವಂಥದ್ದು, ಟ್ರಾನ್ಸ್ಫರ್ ಮಾಡೋದು ಯಾಕೆ ಈ ರೀತಿಯಾದಂತಹ ಅಕ್ರಮಗಳು ನಡೀತಾ ಇದೆ, ಜೊತೆಗೆ ನವೀಕರಣ ಮಾಡುವಂಥ ವಿಚಾರವನ್ನ ಕೂಡ ಅಂದ್ರೆ ಕಮಿಷನ್ ಪ್ರಕರಣವನ್ನ ಉಲ್ಲೇಖಿಸಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಇವತ್ತು ನಡೆದಿದ್ದಂತಹ ಒಂದು ಸಭೆಯದು ಅಬಕಾರಿ ಅಧಿಕಾರಿಗಳು ಬಹಳ ಪ್ರಮುಖವಾಗಿ GST ವಿಚಾರವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗೆ ಆಯುಕ್ತ ಮಂಜುನಾಥ್ ಪ್ರಕರಣ ಏನು ಇಡಿ ಅಧಿಕಾರಿಗಳು ಹೋಗಿ ರೇಡ್ ಮಾಡ್ತಾರೆ, ಕೆಲವೊಂದಿಷ್ಟು ನಗದು ಹಾಗೆ ಚಿನ್ನಾಭರಣಗಳನ್ನ ಅಕ್ರಮವಾಗಿ ಏನು ಕಲೆ ಹಾಕಿದ್ರು ಅದನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗೇನು ಚರ್ಚೆಗೆ ಕಾರಣವಾಗಿದೆ. ಆ ಒಂದು ವಿಚಾರವನ್ನ ಕೂಡ ಇವತ್ತು ನಡೆಸಿದಂತ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಉತ್ತರಿಸಲು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಅಬಕಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧವಾಗಿ ಸಿಎಂ ಗರಂ ಆಗೋದಕ್ಕೆ ಪ್ರಮುಖ ಕಾರಣ ಏನು, ಹಾಗೆ ಅಧಿಕಾರಿಗಳಿಗೆ ಸಿಎಂ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಬಕಾರಿ ಇಲಾಖೆ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಮೊನ್ನೆ ನಡೆದಂತ ವೈಡಿ ಏನು ಮಂಜುನಾಥ್ ಅವರ ಮನೆ ಮೇಲೆ ಆದಂತ ಇಡಿ ರೈಡ್ ಏನಿತ್ತು, ಆ ರೈಡ್ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದ್ದದು ಅಂತಂದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಈ ರೀತಿ ಬೇನಾಮಿ ಹೆಸರುಗಳಲ್ಲಿ ಲೈಸೆನ್ಸ್ ನೀಡುವಂತದ್ದು ಇರ್ಬೋದು, ಮತ್ತು ಸಾರ್ವಜನಿಕರ ಏನು ಸಂದರ್ಭದಲ್ಲಿ ಲೈಸೆನ್ಸ್ ನೀಡುವ ಸಂದರ್ಭದಲ್ಲಿ ಇರ್ಬೋದು, ಅಥವಾ ವರ್ಗಾವಣೆ ಮಾಡೋ ಸಂದರ್ಭ ಲೈಸೆನ್ಸ್ ಅನ್ನು ವರ್ಗಾವಣೆ ಮಾಡೋದಿರ್ಬೋದು, ನವೀಕರಣ ಮಾಡೋ ಸಂದರ್ಭ ಇರ್ಬೋದು, ಇದರಲ್ಲಿ ವ್ಯಾಪಕವಂತ ಅಕ್ರಮಗಳನ್ನು ಎಸಗ್ತಾರೆ ಅಂತ ಆರೋಪ ಕೇಳಿ ಬಂತು. ನಿನ್ನೆ ನಡೆದಂತ ಈ ಒಂದು ಇಡಿ ಪ್ರಕರಣ ಪ್ರಕರಣ ಈ ಒಂದು ಸಭೆಯಲ್ಲಿ ಪ್ರತಿಧ್ವನಿಸಿದೆ. ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಸಂದರ್ಭದಲ್ಲಿ ನೀವು ಘನತೆಯಿಂದ ಇರಬೇಕು ಮತ್ತು ಸರ್ಕಾರಕ್ಕೆ ನಿಮ್ಮಿಂದ ಗೌರವ ತರಬೇಕು ಹೊರತು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತದಿರ್ಬೋದು, ಸರ್ಕಾರಕ್ಕೆ ಘನತೆಗೆ ಕುಂದು ತರುವಂತದ್ದಾಗಿ ನಾನು ಸುಮ್ಮನೆ ಇರ್ಲಿಕ್ಕೆ ಸಿದ್ಧನೇ ಇಲ್ಲ. ಇದುವರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ವಿಶೇಷ ಅಂತಂದ್ರೆ ಆ ಅಧಿಕಾರಿಗಳನ್ನ ಬೇರೆ ಯಾವುದೇ ಇಲಾಖೆಗೆ ವರ್ಗಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇನ್ನು ಮುಂದೆ ಈ ರೀತಿ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಇತರ ಇಲಾಖೆಗೂ ಸಹ ನಾನು ವರ್ಗಾವಣೆ ಮಾಡ್ಲಿಕ್ಕೆ ಅಗತ್ಯ ಬಿದ್ರೆ ಕಾನೂನನ್ನ ಬದಲಾವಣೆ ಮಾಡುವ ಮೂಲಕ ನಿಮಗೂ ಸಹ ಎಚ್ಚರಿಕೆ ಪಾಠವನ್ನು ಕಳಿಸಿ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡ್ಬೇಕಂತ ಎಚ್ಚರಿಕೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು AAB ಪದ್ಧತಿಯಲ್ಲಿ ಏನು ಈ ಒಂದು ಬೇರೆ ಬೇರೆ ಬೆಳವಣಿಗೆ ಆಗಿದೆ ಅದಕ್ಕೂ ಸಹ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಮತ್ತು ಹೊಸದಾಗಿ 575, 74
ಈ ಸನ್ನದ್ಧನ ಹೊಸ ಲೈಸೆನ್ಸ್ ಅನ್ನು ಇಶ್ಯೂ ಮಾಡ್ಲಿಕ್ಕೆ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಕಾನ್ಫರ್ಮ್ ಮಾಡಿಸಲಾಗಿದೆ. ಹೀಗಾಗಿ ಪರವಾನಗಿ ನವೀಕರಣ ಮಾಡೋ ಸಂದರ್ಭದಲ್ಲೂ ಸಹ 2 ಕಂತುಗಳಲ್ಲಿ ನಾವು ಅದನ್ನ ಹಣವನ್ನ ಕಟ್ಟಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಅಂದದ್ದು. ಮತ್ತು ಹೊರ ರಾಜ್ಯಗಳಲ್ಲಿ ಈ ಒಂದು ಅಬಕಾರಿ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತದೆ, ಯಾವೆಲ್ಲ ಒಂದ್ ರೀತಿ ಪಾರದರ್ಶಕ ವ್ಯವಸ್ಥೆಯನ್ನ ಬೇರೆ ರಾಜ್ಯಗಳು ತರಲಾಗಿದೆ, ಅದನ್ನು ಸಹ ಪಾಲಿಸಿಕೊಂಡು ನಮ್ಮ ರಾಜ್ಯದಲ್ಲೂ ಸಹ ಅದನ್ನು ತರುವ ಮೂಲಕ ಅಬಕಾರಿ ಇಲಾಖೆಗೆ ಬಂದಿರುವಂತಹ ಆರೋಪ ಅಥವಾ ಕಳಂಕವನ್ನು ತೊಳೆಯುವ ನಿಟ್ಟಿನಲ್ಲಿ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅನ್ನೋದು ಮತ್ತು ಆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳಿಗೂ ಸಹ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ ಇದನ್ನೆಲ್ಲ ಬಗೆಹರಿಸಬೇಕು ಅಂತ. ಎರಡನೇದಾಗಿ 45,000 ಕೋಟಿ ರೂಪಾಯಿ ಈ ವರ್ಷದ ಟಾರ್ಗೆಟ್ ನ ಕೊಡಲಾಗಿದೆ. 26-27 ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡಿಸಿದ ಬಜೆಟ್ ನಲ್ಲಿ ಅಬಕಾರಿ ಇಲಾಖೆಗೆ ಈ 45,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಡಲಾಗಿದೆ. ಈಗಾಗಲೇ ಆ ಟಾರ್ಗೆಟ್ ಅನ್ನ ಬಹುತೇಕ ಹಂತವಾಗಿ ರೀಚ್ ಆಗುವಂತ ಕೆಲಸವನ್ನು ಮಾಡಿದೆ. ಯಾಕಂದ್ರೆ ಈಗಾಗಿರೋದ್ರಲ್ಲಿ 2 ತಿಂಗಳು ಮಾತ್ರ, ಜೂನ್ ಮತ್ತು ಜುಲೈ ತಿಂಗಳಿಗೆ ಮಾತ್ರ, ಈ ಒಂದು ಏಪ್ರಿಲ್ ಮತ್ತೆ ಜೂನ್ ತಿಂಗಳು ಮಾತ್ರ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ಹಿಂದಿನ ಸರ್ಕಾರಕ್ಕೆ ಅನ್ವಯ ಆಗುತ್ತೆ. ಹಾಗಾಗಿ ಆ ರೆವಿನ್ಯೂ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ ಅನ್ನೋದನ್ನ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸ್ಲಾಬ್ ವೈಸ್ ಅಲ್ಲಿ ದರವನ್ನ ಇಳಿಕೆ ಮಾಡೋದ ಕಾರಣಕ್ಕೋಸ್ಕರ ಮತ್ತು ಶುಗರ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಸಕ್ಕರೆಯ ಪ್ರಮಾಣವನ್ನ ಆಧಾರವಾಗಿ ಇಟ್ಕೊಂಡು ಅಥವಾ ಅದರಲ್ಲಿರುವಂತಹ ಮದ್ಯ ಸಾರವನ್ನ ಅಳತೆಯಲ್ಲಿ ಇಟ್ಕೊಂಡು ದರವನ್ನ ವ್ಯತ್ಯಯ ಮಾಡಿರೋ ಕಾರಣಕ್ಕೋಸ್ಕರ ಅದು ಸಾರ್ವಜನಿಕರಿಗೂ ತುಂಬಾ ಜನಗಳಿಗೆ ಅದರ ಏನು ದರ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ ಕನ್ಸಂಪ್ಷನ್ ಪ್ರಮಾಣ ಜಾಸ್ತಿ ಆಗ್ತದ್ರಿಂದ ಅಬಕಾರಿ ಇಲಾಖೆಗೆ ಆದಾಯ ಬರ್ತದೆ ಮುಖ್ಯ ಈ ಒಂದು ಸಭೆಯಲ್ಲಿ ಅಧಿಕಾರಿಗಳು ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಎರಡನೇದಾಗಿ ವಾಣಿಜ್ಯ ಇಲಾಖೆನಲ್ಲಿ ಏನಿದೆ, ವಾಣಿಜ್ಯ ಮತ್ತು ತೆರಿಗೆ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಇರಾನ್ ಮತ್ತು ಅಮೆರಿಕದ ನಡುವೆ ಆದಂತಹ ಯುದ್ಧದ ಪರಿಣಾಮ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಈ ಒಂದು ಗ್ಯಾಸ್ ಸಪ್ಲೈ ಇರ್ಬೋದು, ಪೆಟ್ರೋಲ್ ದರ ಏರಿಕೆ ಇರ್ಬೋದು ಅಥವಾ ಗ್ಯಾಸ್ ಸರಬರಾಜು ಕಾರಣಗಳಿಗೋಸ್ಕರ ಈ ಹೋಟೆಲ್ ಉದ್ಯಮಗಳು ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಬರಬೇಕಂತ ಆದಾಯದಲ್ಲಿ 3% ಕೋತ ಆಗ್ತಿದೆ ಅಂತ ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳು ಅಸೆಸ್ಮೆಂಟ್ ಮಾಡಿದ್ದಾರೆ. ವ್ಯಾಟ್ ಇರ್ಬೋದು, GST ಇಂದಾಗಿ ಸುಮಾರು 3-5% ವೇರಿಯಬಲ್ ಆಗುತ್ತೆ ಅಥವಾ ಏನು ವ್ಯತ್ಯಯ ಆಗ್ಬೋದು ಅಂತ ಅನ್ನೋದನ್ನ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಪರ್ಯಾಯವಾಗಿ ಏನೆಲ್ಲ ಮಾಡ್ಬೇಕು ಅಂತ ಅನ್ನೋದು, ಜೊತೆಗೆ ಪೆಟ್ರೋಲ್ ದರವನ್ನ ಹೆಚ್ಚಳ ಆದ ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಈ ಬ್ರೆಂಟ್ ಏನು ಕಚ್ಚಾ ತೈಲ ದರ ಹೆಚ್ಚಳ ಆದ ಕಾರಣಕ್ಕೋಸ್ಕರ ರಾಜ್ಯದಲ್ಲೂ ಸಹ ಆಟೋಮೆಟಿಕ್ಲಿ ದರ ಹೆಚ್ಚಳ ಏನಾಯಿತು, ಅದರಿಂದಾಗಿ ಸಹ ರಾಜ್ಯ ಸರ್ಕಾರಕ್ಕೆ ಹೊಡೆತ ಬಿದ್ದಿದೆ ಮತ್ತು ಅದರ ಬಳಕೆಯ ಪ್ರಮಾಣ ಕಡಿಮೆ ಆಗಿದೆ ಅಂತ ಅನ್ನೋದು. ಮೂರನೇದಾಗಿ ಈ ಗೊಬ್ಬರದ ಸರಬರಾಜು ವಿಷಯದಲ್ಲೂ ಸಹ ಒಂದಷ್ಟು ವ್ಯತ್ಯಯ ಏನಾಗಿದೆ, ಅದನ್ನು ಸಹ ಸರಿಪಡಿಸಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ವಾಣಿಜ್ಯ ಇಲಾಖೆ ಮತ್ತು ವಾಣಿಜ್ಯ ತೆರಿಗೆಗಳ ಇಲಾಖೆ ಮತ್ತು ಅಬಕಾರಿ ಇಲಾಖೆ 2 ಇಲಾಖೆಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಸುಮಾರು 3 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆಸುವ ಮೂಲಕ ರಾಜ್ಯದ ಆದಾಯ ಮೂಲಗಳನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಬೇಕು ಮತ್ತು ಈಗಿರುವಂತಹ ಏನೆಲ್ಲ ಈ ಲೋಪದೋಷಗಳಿದೆ, ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವ ಮೂಲಕ ಅಬಕಾರಿ ಇಲಾಖೆಯಲ್ಲಿ ಆಗ್ತಿರುವಂತಹ ಸೋರಿಕೆಯನ್ನು ತಡೆಗಟ್ಟಬೇಕು ಅಂತ ಅನ್ನೋದು ಮತ್ತು GST ಸಂಗ್ರಹದಲ್ಲಿ ಹೆಚ್ಚಳ ಮಾಡಬೇಕು ಅಂತ ಅನ್ನೋದು ಇಂದಿನ ಅವರ ಸಭೆಯ ಪ್ರಮುಖ ಉದ್ದೇಶ ಆಗಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾರೆಲ್ಲ ನೋಂದಣಿಯನ್ನು ಮಾಡ್ಕೊಂಡಿಲ್ಲ ಅದನ್ನ ಸ್ಟ್ರೀಮ್ ಲೈನ್ ಮಾಡುವಂತ ಕೆಲಸವನ್ನ ಮತ್ತು ಯಾವುದಕ್ಕೆಲ್ಲ ಸ್ಲ್ಯಾಬ್ ಗಳಿಗೆ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಅದನ್ನ ಸದ್ಯವಾಗಿ ವಸೂಲಾತಿಯನ್ನು ಮಾಡಬೇಕು ಅಂತ ಅನ್ನೋದು, ಆ ಒಂದು ವಿಷಯದಲ್ಲೂ ಸಹ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿ ಒಂದಷ್ಟು ಲೋಪದೋಷಗಳೇನಿದೆ ಅಧಿಕಾರಿಗಳ ಹಂತದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಹಂತದಲ್ಲಿರ್ಬೋದು ಅದನ್ನ ಸರಿಪಡಿಸ್ಕೋಬೇಕು ಅಂತ ಅನ್ನೋದು ಮತ್ತು ಲೈಸೆನ್ಸ್ ಹರಾಜು ಇರ್ಬೋದು ಅಥವಾ ನವೀಕರಣ ಇರ್ಬೋದು ಅಥವಾ ವರ್ಗಾವಣೆ ಆಗ್ತಿರುವಂತಹ ಈ ಒಂದು ಅಕ್ರಮಗಳನ್ನು ತಡೆಗಟ್ಟಬೇಕು ಅಂತ ಸೂಚನೆಯನ್ನು ಸಹ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.